ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಇವರೆಲ್ರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್. ಏನು ಅಪ್ಡೇಟು, ಏನು ಕತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದೀರಾ ನಿಮ್ಮೆಲ್ಲರೂ ಕೂಡ ಒಂದಿಷ್ಟು ಅಪ್ಡೇಟ್ ಕೂಡ ಇದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಯಾರಿಗೆ ಏನೇನು ಅಪ್ಡೇಟ್ಗಳು, ಯಾರಿಗೆ ಇಲ್ಲಿ ಏನೇನು ಅಪ್ಡೇಟ್ಗಳಿದೆ ಅಂದರೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದಿಷ್ಟು ಅಪ್ಡೇಟ್ಗಳು, ಮೇಜರ್ ಅಪ್ಡೇಟ್ಗಳಿದೆ ಇಲ್ಲಿ. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ರೇಷನ್ ಕಾರ್ಡ್ ಹೊಂದಿದವರಿಗೆ ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ. ಹಾಗಾದರೆ ಏನು, ರೈತರಿಗೆ ಏನಾದರೂ ಹೊಸದಾಗಿರುವಂಥ ಒಂದು ಅಪ್ಡೇಟ್ ಏನಾದರೂ ಇದೆಯಾ, ಅಥವಾ ಏನೋ ಒಂದು ಅಪ್ಡೇಟ್ ಇದೆಯಾ, ಏನು ಅಪ್ಡೇಟ್ ಇದೆ ಅನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡಿ ಅನ್ನುವಂಥದ್ದು ಎಲ್ಲ ರೈತರ ಒಂದು ಪ್ರಶ್ನೆ ಅಲ್ವಾ. ಬನ್ನಿ ಹಾಗಾದರೆ ಶುರು ಮಾಡೋಣ. ಏನು ರೈತರಿಗೆ ಏನು ಅಪ್ಡೇಟ್ ಇದೆ, ನಮಗೆ ರೈತರಿಗೆ ನೀವು ಏನು ಕೊಡ್ತೀರಾ ಅಂತ ನೀವು ಕೇಳ್ತೀರಾ. ಹೌದು, ಪಿಂಚಣಿ ಹಣದ ಅಪ್ಡೇಟು ಕೂಡ ಇದೆ, ರೈತರಿಗೆ ಅಪ್ಡೇಟು ಕೂಡ ಇದೆ. ಎಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಪಿಂಚಣಿ ಹಣ ಜಮೆ ಆಗುತ್ತಾ, ಅಥವಾ ಏನು ಅಪ್ಡೇಟ್ ಇದೆ ಇಲ್ಲಿ ಅಂದರೆ ಸದ್ಯಕ್ಕೆ ಇಲ್ಲಿ ಸರ್ಕಾರ ಏನು ಅಪ್ಡೇಟನ್ನು ಕೊಡ್ತಾ ಇದೆ ಅನ್ನುವಂಥ ನಿಮ್ಮೆಲ್ಲರ ಒಂದು ಪ್ರಶ್ನೆ. ನಾನು ಎಲ್ರಿಗೂ ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನಿಮ್ಮ ಪಿಂಚಣಿ ಹಣ ಅನ್ನುವಂಥದ್ದು ಜಮೆ ಆಗತ್ತೆ, ಕರೆಕ್ಟ್. ಇದು ತುಂಬ ಮುಖ್ಯವಾದ ಒಂದು ಅಪ್ಡೇಟ್. ಇದು ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗುತ್ತೆ, ಫಸ್ಟ್ ವಿಚಾರ. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ, ಯಾರಿಗೆ ರಾಗಿ ಮತ್ತು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗಿನ ಎಟ್ ಪ್ರೆಸೆಂಟಲ್ಲಿ ಈಗಿನ ಯಾರಿಗೆ ಅಕ್ಕಿ ಮತ್ತು ರಾಗಿಯನ್ನು ಕೊಡ್ತಾ ಇದ್ದಾರೆ ಅವ್ರು ಎಲ್ರಿಗೂ ಕೂಡ ನಿಮಗೆ 10 kg ಎಕ್ಸ್ಟ್ರಾ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗಿನ ಸದ್ಯದ ಒಂದು ಅಪ್ಡೇಟ್ ಬರ್ತಾ ಇದೆ. ಒಂದು ಖುಷಿ ಪಡುವಂಥ ವಿಚಾರ ಅಲ್ವಾ. ಈಗ ನಿಮಗೆ ಅಕ್ಕಿ ಜಾಸ್ತಿ ಕೊಡ್ತಾರೆ ಎಲ್ಲ ಅಂತಂದಾಗ ನಿಮಗೆ ಖುಷಿ ಪಡುವಂಥ ವಿಚಾರ ಅದು. ಅಂದರೆ ನಿಮಗೆ ಅಕ್ಕಿ ಕೊಡಿ ಅಂತಲೇ ಎಲ್ಲರೂ ಕೂಡ ಹೇಳುವಂಥದ್ದು, ಕೊಡಬಾರ್ದು ಅಂತ ಯಾರೂ ಕೂಡ ಹೇಳಲ್ಲ. ಹಾಗಾಗಿ ಒಂದು ಒಳ್ಳೆಯ ವಿಚಾರ. ಹಾಗಾಗಿ ತುಂಬ ಜನರಿಗೆ ಏನೋ ಒಂದು ಖುಷಿ ಆಗುತ್ತೆ, ಮತ್ತು ತುಂಬ ಜನರ ಲೈಫಲ್ಲಿ ಬೆಳಕಾಗುತ್ತೆ, ಅಂದರೆ ಬಾಳಲ್ಲಿ ಬೆಳಕಾಗುತ್ತೆ. ತುಂಬ ಜನರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಅಕ್ಕಿ ಮತ್ತು ಬೇಳೆ ಅನ್ನುವಂಥದ್ದು ಮತ್ತು ಕೆಲವರಿಗೆ ರಾಗಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕೆಲವರಿಗಂತಲ್ಲ, ಎಲ್ರಿಗೂ ಇಂಪಾರ್ಟೆಂಟ್, ಆದರೆ ಇಲ್ಲಿ ಕೆಲವರಿಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಲ್ಲ ಇವಾಗಲೇ ನಾನು, ಯಾಕಂತಂದರೆ ತುಂಬ ಜನ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಲ್ಲ, ಕರೆಕ್ಟಾಗಿ ಅಪ್ಡೇಟ್ ಮಾಡಲ್ಲ. ಆ ರೀತಿ ಇರುವಾಗ ನೀವು ಹಂಗೆ ಮಾಡಿದರೆ ಆಗಲ್ಲ. ಹಾಗಾಗಿ ಕರೆಕ್ಟಾಗಿ ಅಪ್ಡೇಟನ್ನು ಮಾಡಬೇಕು, ಅರ್ಥ ಆಯ್ತಾ. ಹಾಗೆ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿದ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆಗಳ ಮುಖಾಂತರ ಪಡ್ಕೊಳ್ಬೋದು. ಬರೀ ಈ ಒಂದು ಯೋಜನೆ ಅಂತಲ್ಲ, ಯಾವ ಯೋಜನೆಯೆಲ್ಲ ಬೇಕಾದರೂ ನೀವು ಪಡ್ಕೊಳ್ಬೋದು, ಕರೆಕ್ಟ್. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾನೇ ಇಲ್ಲ ಅನ್ನುವಂಥದ್ದು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು ಅನ್ನುವಂಥ ನನ್ನೊಂದು ಒಪಿನಿಯನ್. ಆ್ಯಂಡ್ ತುಂಬ ಜನ ಕೇಳಿದ್ರಿ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾನೋ ಇಲ್ಲ ಅಂತ ಕೇಳಿದ್ರಿ. ಪಿಂಚಣಿ ಹಣದ ಬಗ್ಗೆನೂ ಕೂಡ ಕೇಳಿದ್ರಿ ಕೆಲವರು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಪಿಂಚಣಿ ಹಣ, ಇಲ್ಲಿ ಪಿಂಚಣಿ ಹಣ ಅಂತಂದರೆ ವೃದ್ಧಾಪ್ಯ ವೇತನ ಅಂತ. ಅಲ್ಲಿ ಇದು ಎಲ್ರಿಗೂ ಗೊತ್ತಿದೆ. ಅಂದರೆ ನೀವು ಯಾರೆಲ್ಲ ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ತಾ ಇದ್ದೀರಾ, ಅಂದರೆ ನೀವು ತುಂಬ ಒಂದು ವಯಸ್ಸಾಗಿದ್ದರೆ, ನಿಮಗೆ 60 ವರ್ಷದ ಮೇಲಾಗಿದ್ದರೆ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಸರ್ಕಾರ ಕೊಟ್ಟಿರುವಂಥ ಒಂದು ಹೊಸ ಮಾಹಿತಿ ಆ್ಯಂಡ್ ಸರ್ಕಾರದ ಒಂದು ಹೊಸ ಅಪ್ಡೇಟ್, ಕರೆಕ್ಟ್. ಹಾಗಾಗಿ ಸರ್ಕಾರ ಕೊಡ್ತಾ ಇರುವಂಥ ಹೊಸ ಮಾಹಿತಿ ಅಂತಂದರೆ ಎಲ್ಲರೂ ಕೂಡ ಇದು ನಿಮ್ಗೆ ಗೊತ್ತಿರುತ್ತೆ, ಒಂದು ಹೊಸ ಮಾಹಿತಿ ಅಂತ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಸರ್ಕಾರ ಇಲ್ಲಿ ಏನು ಮಾಹಿತಿ ಕೊಡುತ್ತೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ ಅಲ್ವಾ. ಹಾಗಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ರಿಗೂ ಪಿಂಚಣಿ ಹಣ ಜಮೆ ಆಗುತ್ತೆ, ಕರೆಕ್ಟ್. ಹಾಗಾಗಿ ಯಾರಿಗೆಲ್ಲ ಪಿಂಚಣಿ ಹಣ ಜಮೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಬನ್ನಿ. ಸಿಂಪಲ್ಲಾಗಿ ಒಂದಿಷ್ಟು ಜಿಲ್ಲೆಗಳಿಗೆ, ಜಾಸ್ತಿ ಅಂತಲ್ಲ, ಒಂದು 15-20 ಜಿಲ್ಲೆಗಳಿಗೆ ಜಮೆ ಆಗಬಹುದು. ಈಗಿನ ಎಟ್ ಪ್ರೆಸೆಂಟ್ನ ಒಂದು ಸಿಚುವೇಶನ್ ನೋಡ್ತಾ ಇದ್ದರೆ ಒಂದು ಡೆಫಿನೆಟ್ಲಿ ಒಂದು 10-20 ಜಿಲ್ಲೆಗಳಿಗೆ ಆಗ್ಬೋದು. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾಸನ, ಆ್ಯಂಡ್ ಅದಾದಮೇಲೆ ಹಾವೇರಿ, ಗದಗ, ರಾಯಚೂರು, ತುಮಕೂರು, ಮಂಡ್ಯ, ಮೈಸೂರು, ಐ ಥಿಂಕ್ ಬೀದರ್, ಬಳ್ಳಾರಿ, ವಿಜಯನಗರ, ವಿಜಯಪುರ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಐ ಥಿಂಕ್ ಈ ಎಲ್ಲ ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಕೇವಲ ಇದಿಷ್ಟೇ ಜಿಲ್ಲೆಗಳಿಗೆ ಅದಿಷ್ಟು ಜಿಲ್ಲೆಗಳಿಗೆ ಅಂತಲ್ಲ. ಮತ್ತು ಈ ಒಂದು ಇದ್ರ ಜೊತೆಗೇ ಗೃಹಲಕ್ಷ್ಮಿ ಹಣನೂ ಕೂಡ ಜಮೆ ಆಗುತ್ತೆ, ಕರೆಕ್ಟ್. ಎಲ್ರಿಗೂ ಗೊತ್ತಿದೆ ಇದು. ಗೃಹಲಕ್ಷ್ಮಿ ಹಣನೂ ಕೂಡ ಇದ್ರ ಜೊತೆಗೇ ಜಮೆ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ನಾನು ಹೇಳಿದ್ದೀನಿ ಇದನ್ನು. ಗೃಹಲಕ್ಷ್ಮಿ ಹಣನೂ ಕೂಡ ಏನೋ ಹಣ ಜಮೆ ಆಗಲ್ಲ, ಬರಲ್ಲ ಅನ್ನುವಂಥದ್ದು ಏನಿಲ್ಲ.
ಅದರೊಟ್ಟಿಗೆ ಈ ಒಂದು ಯೋಜನೆ ಹಣನೂ ಕೂಡ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾಕಂತಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಮ್ಗೆ ಹಣನೇ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಅದಾಗಿಲ್ಲ ಇದಾಗಿಲ್ಲ ಅನ್ನುವಂಥದ್ದಲ್ಲ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ, ಒಂದು ವಿಚಾರ. ಆ್ಯಂಡ್ ಸೆಕೆಂಡ್ ಒನ್ಲಿ ಗೃಹಲಕ್ಷ್ಮಿ ಹಣನೂ ಕೂಡ ಜಮೆ ಆಗ್ತಾ ಇರೋದ್ರಿಂದ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು, ನನ್ನ ಒಂದು ಒಪಿನಿಯನ್. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ. ಯಾಕಂತಂದರೆ ಕೆಲವರು ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ನಾನಷ್ಟೇ ಹೇಳುವಂಥದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಡೋದಲ್ಲಿ ಸಿಗೋಣ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾಕಂತಂದರೆ ಕಮೆಂಟ್ ಮಾಡೋದ್ರಿಂದನೇ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಹಣ ಬಂದಿಲ್ವ ಅಂತ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ.